ಅದನ್ನು ಹುಡುಕಿಕೊಂಡು ಎತ್ತವರಿಗೆ ಹಿಂತಿರುಗಿಸಲಾಗಿದೆ. ಶ್ರಮವಹಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಪ್ರಸ್ತುತ 2 ಚೆಂಡುಗಳ ಚುಕ್ಕಿಯ ಬಳಿಕ ತೃತೀಯ ಚೆಂಡು ಬರುತ್ತಾ ಇದೆ. ಶ್ರೇಷ್ಠ ಮಟ್ಟದ ದಾಳಿ ಇದು. ಸೂಕಸಾದ ರೀತಿಯ 3 ಚುಕ್ಕಿ ಚೆಂಡುಗಳು ಬರುತ್ತಾ ಇದೆ ಎಸೆತಗಾರಿಕಾ ವಿಭಾಗದಲ್ಲಿ. ಗೌಸ್ ಶೇಖ್ ಎಂಬ ನಾಮ. 6ನೇ ಓವರ್ ಬಹಳಷ್ಟು ನಿರ್ಣಾಯಕ. 10 ಓವರ್ಗಳ ಪೈಕಿ 6ನೇ ಓವರ್ ಬಹಳಷ್ಟು ನಿರ್ಣಾಯಕವಾಗಿ ಪರಿಣಮಿಸುತ್ತೆ. ಆ ನಿರ್ಣಾಯಕ ಓವರಿನ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡ ಗೌಸ್ ಶೇಖ್ ಎನ್ನತಕ್ಕಂಥ ದಾಳಿಗಾರ. ಹಲೋ, ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ನ ಗೌರವಾನ್ವಿತ ಅಧ್ಯಕ್ಷರು ಶ್ರೀಯುತ ಸಲೀಂ ಸುಲ್ತಾನ್ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಓವರ್ ಟು ಕಮೆಂಟ್ರಿ ಬಾಕ್ಸ್. ಧನ್ಯವಾದಗಳು. 4 ಚೆಂಡುಗಳ ಪೈಕಿ ಬಿಟ್ಟುಕೊಟ್ಟದು ಕೇವಲ 1 ಓಟ ಮಾತ್ರ. 1-2 ಚೆಂಡುಗಳನ್ನು ಸೀಮಾರೇಖೆ ಗಡಿಭಾಗಕ್ಕೆ ಪರಿಚಯಿಸಲೇಬೇಕಾಗಿದೆ. ದಂಡಿಸಿದರು. Against the face of the delivery into the long on region. ಕ್ಷೇತ್ರಪಾಲಕರು ಉಪಸ್ಥಿತಿ ಇದ್ದ ಭಾಗದಲ್ಲಿ. Tight leg side fielding set up here for the batting side. One at the square leg, one at the deep mid wicket, one at the long on region of the ground. ಆ ಕ್ಷೇತ್ರಪಾಲಕ ಆಯೋಜನೆಯನ್ನು ಗಮನಿಸಿಕೊಂಡು ಆಡಬೇಕಾಗಿದೆ. ಬ್ಯಾಕ್ವರ್ಡ್ ಪಾಯಿಂಟ್ ಅಂಡ್ ಲಾಂಗ್ ಆಫ್ ಅಟ್ ದಿ ಆಫ್ ಸೈಡ್ ರೀಜನ್ ಆಫ್ ದ ಗ್ರೌಂಡ್. ಇಲ್ಲಿ ದಂಡಿಸತಕ್ಕಂಥ ಪ್ರಯತ್ನ, ಅವಕಾಶ, ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಫೈನ್ ಲೆಗ್ ವಿಭಾಗದಲ್ಲಿನ ಕ್ಷೇತ್ರಪಾಲಕ ಫೈನ್ ಆಗಿಯೇ ಚೆಂಡನ್ನು ಕೈಗೆತ್ತಿಕೊಳ್ಳುವಾಗ ಅದ ವಿಕೆಟ್. ಸೊಗಸಾದ ರೀತಿಯ ದಾಳಿಗಾರಿಕೆ ಇದು. ಖಂಡಿತವಾಗಿಯೂ ಕೂಡ ಪಂದ್ಯಾಟದಲ್ಲಿ ದಾಂಡುಗಾರಿಕಾ ತಂಡ ಎಲ್ಲೋ ಒಂದು ಕಡೆ ಸೋಲಿಗೆ ಕಾರಣವಾಗ್ತಿದ್ರೆ ಈ ದಾಳಿಗಾರಿಕೆಯ ಕಾರಣದಿಂದಾಗಿರಬಹುದು. ಕಾರಣ ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ ಇದು. 6ನೇ ಓವರಿನ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡು ಎಸೆದ ಆರಂಭಿಕ 3 ಚೆಂಡುಗಳು ಚುಕ್ಕಿ. 4ನೇ 5ನೇ ಚೆಂಡಲ್ಲಿ 1 ಓಟಗಳು. ಕೊನೆಯ ಚೆಂಡನ್ನು ಕೈಗೆತ್ತಿಕೊಂಡ ದಾಳಿಗಾರ ಇಲ್ಲಿ ಶ್ರೇಷ್ಠ ಮಟ್ಟದ ದಾಳಿಗಾರಿಕೆಯೊಂದಿಗೆ ವಿಕೆಟ್ ಅನ್ನು ಪಡೆದುಕೊಳ್ಳುವುದಾದರೆ 24 ಚೆಂಡುಗಳು ಬಾಕಿ ಇದೆ. ಕಾಲ್ ಫಾರ್ ದ ನೆಕ್ಸ್ಟ್ ಮ್ಯಾಚ್. ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮಿಕೆಗಾಗಿ ಸಜ್ಜುಗಳಿಗಾಗಿ ಕರೆ ಕೊಡುತ್ತಾ ಇದ್ದಾವೆ. ಕಾಪು ಚಾಲೆಂಜರ್ಸ್ ವಿರುದ್ಧವಾಗಿ ಕುಂತೂರ್ 11. ಈ 2 ತಂಡದ ಸರ್ವ ಆಟಗಾರರು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಗಾಗಿ ವೇದಿಕೆಯತ್ತ ಧಾವಿಸಿ ಬನ್ನಿ. ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಕಮ್ಯುನಿಟಿ ಫೆಸ್ಟ್ 2026 ಇದರ 5ನೇ ದಿನರಾತ್ರಿಗಳಲ್ಲಿ ಇಂದು ಈ ಭವ್ಯ ವೇದಿಕೆಯಲ್ಲಿ ನಾಡಿನ ಅಂಡ್ರಾಮ್ ಕ್ರಿಕೆಟ್ ಪಂದ್ಯಾಟದ ದಿಗ್ಗಜರು, ಹಿರಿಯರು, ಕಿರಿಯರನ್ನು ಗೌರವಿಸುವ, ಸನ್ಮಾನಿಸುವ ಸಂದರ್ಭ ಇದೀಗ ನೆರವೇರಲಿದೆ. ಅದರ ಜೊತೆಯಲ್ಲಿ ಕರಾಟೆ ಚಾಂಪಿಯನ್ಶಿಪ್ ಪಡೆದಿರುವಂತಹ UB ಅಬ್ದುಲ್ ಖಾದರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸಲಿದ್ದೇವೆ. 6 ಓವರ್ಗಳ ಮುಕ್ತಾಯ. 24 ಚೆಂಡುಗಳು ಬಾಕಿ ಇದೆ. 24 ಚೆಂಡುಗಳ ಮುಂದೆ 45 ಓಟದ ಅವಶ್ಯಕತೆ ಇದೆ. 6 ಓವರ್ಗಳ ಪೈಕಿ 50 ಓಟವನ್ನು ದಾಖಲಿಸಿಕೊಂಡಾಗಿದೆ. 95ರ ಪೈಕಿ 50 ಬಂದಾಗಿದೆ. ಇನ್ನು ಕೂಡ 45 ಓಟದ ಅವಶ್ಯಕತೆ ಇದೆ 24 ಚೆಂಡುಗಳ ಮುಂದೆ. ನೂತನ ದಾಂಡಿಗನ ರೂಪದಲ್ಲಿ ಇರ್ಷಾದ್ ಮಕ್ಯಾರ್ ಅವರ ಆಗಮನವಾಗಿದೆ. ಅಂಡ್ರಾಮ್ ಕ್ರಿಕೆಟ್ನಲ್ಲಿ ತನ್ನದೇ ಆದಂತಹ ಇತಿಹಾಸವನ್ನು ಬರೆಸಿದಂತಹ ಆಟಗಾರ. ಬ್ರದರ್ಸ್ ಮಕ್ಯಾರ್ ತಂಡದ ಪರವಾಗಿ ಆ ಪಾಳೆಯದಲ್ಲಿ ಬೆಳಗಿದಂತಹ ಆ ತಂಡ ಅಂಡ್ರಾಮ್ ಕ್ರಿಕೆಟಿಗೆ ಪರಿಚಯಿಸಿದಂತಹ ದೊಡ್ಡ ಹೆಸರು ಇರ್ಷಾದ್. ಇಲ್ಲಿ ಆ ಇರ್ಷಾದ್ ಎಂಬ ದಾಂಡಿಗ ಸಿಕ್ಸರ್ ಅನ್ನ ಬಾರಿಸಿದರೆ 1 ಸಿಕ್ಸರ್ಗೆ ತಲಾ ₹1000 ಅಂತೆ ಆ ತಂಡದ ಸದಸ್ಯರು ಮಾತ್ರವಲ್ಲ ಅತ್ಯುತ್ತಮ ವೀಕ್ಷಕಗಾರರು ಕೂಡ ಆಗಿರತಕ್ಕಂತಹ ನೌಫಲ್ ಕೇಸಿರೋಡ್ ಅವರಿಂದ ಘೋಷಣೆಗಳು ಬರುವುದಾದರೆ ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ. ಸೌಂಡ್ ಆಫ್ ದ ಟೇಂಬರ್. ಸೊಗಸಾದ ರೀತಿಯ ದಾಳಿಗಾರಿಕೆ ಇದು. ದ ಸೆಲೆಬ್ರೇಷನ್ಸ್ ಈಸ್ ಆಲ್ ಅಬೌಟ್. ಎರಡು ಬಲಿಷ್ಠ ತಂಡಗಳ ನಡುವಿನ ಜಿದ್ದಿನ ಹೋರಾಟ ಇದು. ಬಲಿಷ್ಠ 2 ತಂಡಗಳ ನಡುವಿನ ಪೈಪೋಟಿ ಕಾಣ ಸಿಗುವುದಾದರೆ ಉಲ್ಲಾಸವಂತೂ ಮುಗಿಲು ಮುಟ್ಟುತ್ತಾ ಇದೆ. ಆ ಅಭಿಮಾನಿಗಳ ಆರ್ತನಾದವನ್ನು ಗಮನಿಸಿಕೊಳ್ಳಬಹುದಾಗಿದೆ. ಚೀರಾಟಗಳು ಖಂಡಿತವಾಗಿಯೂ ಕೂಡ ಮಗದೊಂದು ತಂಡದ ಅಭಿಮಾನಿಗಳಿಗೆ ಸವಾಲೆಸುವಂತ ರೀತಿಯಲ್ಲಿನ ಶ್ರೇಷ್ಠ ಮಟ್ಟದ ಅಭಿಮಾನಿಗಳ ಆ ಒಂದು ಸಂತಸದ ಸುದ್ದಿಯನ್ನ, ಸಂತಸದ ರವಾನೆಯನ್ನ ಖಂಡಿತವಾಗಿಯೂ ಕೂಡ ಅದನ್ನ ಚಾಲೆಂಜ್ ಆಗಿ ಅದನ್ನ ಟಾರ್ಗೆಟ್ ಆಗಿಟ್ಟುಕೊಂಡು ದಾಳಿಗಾರಿಕಾ ವಿಭಾಗ ಬಹಳಷ್ಟು ಸುಂದರವಾಗಿ ದಾಳಿಗಾರಿಕಾ ವಿಭಾಗವನ್ನು ಮುಂದುವರಿಸ್ತಾ ಇದೆ. ಆರಂಭಿಕ ಚೆಂಡಲ್ಲಿ ವಿಕೆಟ್. ಕೊನೆಯ 23 ಚೆಂಡುಗಳು ಬಾಕಿ ಇದೆ. 23 ಚೆಂಡುಗಳ ಮುಂದೆ 45 ಓಟದ ಅವಶ್ಯಕತೆ. ಪ್ರತಿ ಒಂದು ಚೆಂಡಿಗೂ ಕೂಡ ಸರಿಸುಮಾರು 2 ಓಟಗಳಂತೆ ಗಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಹಲೋ, ನಮ್ಮ ಜೊತೆ ವೇದಿಕೆಯಲ್ಲಿ ಆಗಮಿಸಿದಂತಹ ಉಲ್ಲಾಲ್ ಕ್ರಿಕೆಟ್ ಬೋರ್ಡ್ ಕ್ರಿಕೆಟ್ ಅಸೋಸಿಯೇಷನ್ ಅಂಡ್ರಾಮ್ ಇದರ ಗೌರವಾನ್ವಿತ ಉಪಾಧ್ಯಕ್ಷರಾಗಿರುವಂತಹ, ಅದೇ ರೀತಿ ನಮ್ಮೂರ ಧ್ವನಿ ಸೇವಾ ಸಂಘ ಇದರ ಕೋಶಾಧಿಕಾರಿಯಾಗಿರುವಂತಹ ಯುವಜನ ನಾಯಕ ಅಶ್ಫಾಕ್ ಅಲೇಕರ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ.
ಸಫ್ವಾನ್ ಮುಖ ಎಂಬ ದಂಡಿಗ ಸ್ಟ್ರೈಕಿಂಗ್ ವಿಭಾಗದಲ್ಲಿ ಎದುರಿಸಿದ ಆರಂಭಿಕ ಚೆಂಡನ್ನು ಸೀಮಾರೇಖೆ ಹೊರಭಾಗಕ್ಕೆ ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡಿದರು. ಆದರೆ ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ ಇದು. ಪಾರುಪತ್ಯವನ್ನ ಸಾಧಿಸಿಕೊಳ್ಳುತ್ತಾ ಇದೆ ದಾಳಿಗಾರಿಕಾ ವಿಭಾಗ. ಆರಂಭಿಕ 2 ಚೆಂಡುಗಳ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 50 ಓಟ ಮಾತ್ರ. ಇನ್ನು ಕೂಡ ಬೇಕಾಗಿದೆ ಮರಳಿ ಬರಲು. ಹೇಳಿದ್ದೆ ಪ್ರತಿ ಓವರಿನಲ್ಲಿ 1-2 ದೊಡ್ಡ ಹೊಡೆತಗಳು ಬರಲೇಬೇಕೆಂದು. ಇಲ್ಲಿ ದೊಡ್ಡ ಹೊಡೆತದ ಪ್ರಯತ್ನ, ಬಿಗಿ ಪ್ರಹಾರಕ್ಕೆ ಮುಖ ಮಾಡಿದ್ರು. ನೋ ಕನೆಕ್ಷನ್ ವಿತ್ ದ ಬ್ಯಾಟ್. ಚೆಂಡು ಇಲ್ಲಿ ಚುಕ್ಕಿ ಆಗ್ತಾ ಇದೆ. ಆರಂಭಿಕ 3 ಚೆಂಡುಗಳನ್ನ ಶ್ರೇಷ್ಠ ಮಟ್ಟದ ದಾಳಿಗಾರಿಕೆಯೊಂದಿಗೆ ಸಂಘಟಿಸಿದ ದಾಳಿಗಾರ ನಾಸಿಕ್ ಬಾಬು ಎಂಬ ಶ್ರೇಷ್ಠ ಮಟ್ಟದ ದಾಳಿಗಾರ. 21 ಚೆಂಡುಗಳು ಬಾಕಿ ಇದೆ. 45 ಓಟದ ಅವಶ್ಯಕತೆ ಇದೆ. 21 ಟು ಗೋ, 45 ಟು ಗೆಟ್. ನಾಸಿಕ್ ಟು ಸಫ್ವಾನ್ ಮುಖ ದಂಡಿಸಿದ್ರು. ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರಪಾಲಕನ ಉಪಸ್ಥಿತಿ. ಸೊಗಸಾದ ರೀತಿಯ ಕ್ಷೇತ್ರಪಾಲನೆ ಇದು. ಬಹುದೂರದ ಡಿಮ್ ಮಿಡ್ ವಿಕೆಟ್ ವಿಭಾಗಕ್ಕೆ ಚಲಿಸಿದ ಚೆಂಡಿಗೆ ಕೇವಲ 1 ಓಟಕ್ಕೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ರೀತಿಯಲ್ಲಿನ ಕ್ಷೇತ್ರಪಾಲನೆ ಬರುತ್ತಾ ಇದೆ. ಬಹುದೂರದ ಮಿಡ್ ವಿಕೆಟ್ ಯಾವುದೇ ಕ್ಷೇತ್ರಪಾಲಕನಿರಲಿ ತನ್ನ ಕಡೆಗೆ ಬಂದ ಚೆಂಡನ್ನು ಕ್ಷಿಪ್ರವಾಗಿ ತ್ವರಿತಗತಿಯಲ್ಲಿ ಸಾಗಿಸಿಕೊಂಡರೆ ಖಂಡಿತವಾಗಿ ಕೂಡ ಅವರು ಕ್ಷೇತ್ರಪಾಲಕ ಅತ್ಯುತ್ತಮ ಕ್ಷೇತ್ರಪಾಲಕನಾಗುತ್ತಾನೆ. ಒಂದು ತಂಡ ಗೆದ್ದುಕೊಳ್ಳಬೇಕಾದರೆ ದಂಡುಗಾರಿಕೆ ಬ್ಯಾಟಿಂಗ್, ಅದೇ ರೀತಿ ದಾಳಿಗಾರಿಕೆ ಬೌಲಿಂಗ್ ಮಾತ್ರ ಸೇವೆಯನ್ನು ಸಲ್ಲಿಸಿದರೆ ಸಾಕಾಗುವುದಿಲ್ಲ. ಬದಲಾಗಿ ಆ ತಂಡದ ಕ್ಷೇತ್ರ ಪಾಲನೆ, ಫೀಲ್ಡಿಂಗ್ ಸೆಟಪ್ ಬಹಳಷ್ಟು ಅತ್ಯುತ್ತಮವಾಗಿರಬೇಕು. ಪ್ರಮುಖವಾಗಿ ಸಿ ಗ್ರೌಂಡ್ ಮೈದಾನದಲ್ಲಿ. ಸ್ವಿಚ್ ಇಟ್ ಕಮ್ಸ್ ಇನ್ ಟು ಪ್ಲೇ. ಶಾಟ್ ಮ್ಯಾನ್, ಓ ಮ್ಯಾನ್, ಯು ಕ್ಯಾನ್ ನಾಟ್ ಡೂ ದಟ್ ಒನ್. മിസ്റ്റർ ഇർഷാദ് മക്കിയാർ ഫ്രം ബ്രദേഴ്സ് മക്കിയാർ 1000 രൂപയുടെ സമ്മാന വാഗ്ദാനം നേരിട്ട ആദ്യ പന്തിൽ പടക്കൂറ്റൻ സിക്സറുമായി ബ്രദേഴ്സ് മക്കിയാർ ടീമിന്റെ പ്രഗത്ഭ താരം മക്കിയാറിന്റെ പ്രഗത്ഭ താരം ഇർഷാദ് മക്കിയാർ എന്ന താരം സിക്സർ അടിച്ചുകൊണ്ട് ഇവിടെ ടീമിന് വലിയ രീതിയിലുള്ള പിന്തുണ നൽകുകയാണ്. വാട്ട് എ ഷോട്ട് മാൻ, ദാറ്റ് ഇൻടു ദ ഫാൻസ്. സ്വിച്ച് ഇറ്റ് കംസ് ഇൻടു പ്ലേ ആൻഡ് ദാറ്റ് ഇൻടു ദ ഫാൻസ് ഫോർ എ മാക്സിമം. 19 ಚೆಂಡುಗಳು ಬಾಕಿ ಇದೆ. 38 ಓಟದ ಅವಶ್ಯಕತೆ ಇದೆ. ವಾಟ್ ಅ ಕಮ್ ಬ್ಯಾಕ್. ಪಿಚ್ಚರ್ ಹಬೀಬಿ ಬಾಕಿ ಹೇ ಬಾಯ್. ಪಂದ್ಯಾಟ ಇನ್ನೂ ಕೂಡ ಮುಕ್ತಾಯಗೊಂಡಿಲ್ಲ. ಮ್ಯಾಚ್ ಈಸ್ ಎನಿಬಡೀಸ್. 19 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. 19 ಚೆಂಡುಗಳ ಮುಂದೆ 38 ಓಟದ ಅವಶ್ಯಕತೆ ಇದೆ. ಕೊನೆಯ ಚೆಂಡು ಬರುತ್ತಾ ಇದೆ ಇರ್ಷಾದ್ ಅವರ ಕಡೆಗೆ. ಯಾವ ದಾಂಡಿಗ ತನ್ನ ಚೆಂಡಿಗೆ ಷಡ್ಕ ಸಿಡಿಸಿದ್ರು ಅದೇ ದಾಂಡಿಗನ ವಿಕೆಟ್ ಅನ್ನ ಮಗದೊಂದು ಚೆಂಡಲ್ಲಿ ಪಡೆದುಕೊಳ್ಳುವ ಮುಖೇನವಾಗಿ ಇಲ್ಲಿ ಕಮ್ ಬ್ಯಾಕ್ ಅನ್ನ ಮಾಡಿಕೊಳ್ತಾ ಇದ್ದಾರೆ. ಶೇಡು ಅದು ತೀರಿಸಲಿಕ್ಕಿರುವುದು ಖಂಡಿತವಾಗಿ ಕೂಡ 5ನೆಯ ಚೆಂಡಲ್ಲಿ ಚಿಂದಿ ಓಡಾವಣೆ ಮಾಡಿದ ಅದೇ ದಾಂಡಿಗನ ವಿಕೆಟ್ ಇಲ್ಲಿ ಪತನವಾಗುವುದಾದರೆ ಇರ್ಷಾದ್ ವಾಕಿಂಗ್ ಬ್ಯಾಕ್ ಟು ದ ಪೆವಿಲಿಯನ್ ವಿತ್ ದ ಗ್ರೇಟ್ ಮ್ಯಾಕ್ಸಿಮಮ್. ನೌಫಲ್ ಕೇಸಿ ರೋಡ್ ಕೊಡಮಾಡುವ 1000 ರೂಪಾಯಿಯನ್ನು ಪಡೆದುಕೊಳ್ಳಲಿಕ್ಕಿದ್ದಾರೆ. ಖಂಡಿತವಾಗಿ ಕೂಡ ಆ ತಂಡವನ್ನು ಮುನ್ನಡೆಗೆ ತರಬಲ್ಲಂತಹ ತಂಡದ ನೌಕೆಯ ನಾವಿಕನಾಗಿ ಆ ನೌಕೆಯನ್ನು ದಡಕ್ಕೆ ಸೇರಿಸಬಲ್ಲಂತ ಕನಸನ್ನು ಹೊತ್ತಿದ್ದ ದಾಂಡಿಗ ಅನ್ರಾಮ್ ಕ್ರಿಕೆಟ್ನಲ್ಲಿ ತನ್ನದೇ ಆದಂತಹ ಸಾಧನೆಯನ್ನು ಸೃಷ್ಟಿಸಿದ ಇರ್ಷಾದ್ ಎಂಬ ದಾಂಡಿಗನ ವಿಕೆಟ್ ಇಲ್ಲಿ ನಷ್ಟವಾಗ್ತಾ ಇದೆ. ಕೊನೆಯ 3 ಓವರ್ಗಳು ಬಾಕಿ. ನೋಡಿ, ಮುಂದಿನ ಪಂದ್ಯಾಟವನ್ನು ಆಡಲಿಕ್ಕಿರತಕ್ಕಂಥ 2 ತಂಡಗಳ ಸರ್ವ ಆಟಗಾರರು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ಕುಂತೂರ್ 11 ಅದೇ ರೀತಿಯಲ್ಲಿ ಕಾಪು ತಂಡದ ಸರ್ವ ಆಟಗಾರರು ವೇದಿಕೆಗೆ ಬರಬೇಕು. ತಮಗಾಗಿ ಮೀಸಲಿರಿಸಿದ ಹಸ್ತಾಕ್ಷರದ ಪಟ್ಟಿಯಲ್ಲಿ ತಮ್ಮ ಸೈನ್ ಅಪ್ ಅನ್ನು ಮುಂದುವರಿಸಬೇಕಾಗಿ, ಮುಕ್ತಾಯಗೊಳಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಲಾಸ್ಟ್ ಕಾಲ್ ಫಾರ್ ಬೋತ್ ಟೀಮ್ಸ್, ಕೊನೆಯ കരയെന്ന് റവാനിസ്താ ഇതവേ. അടുത്ത മത്സരം കളിക്കേണ്ടിയിരിക്കുന്ന 2 ടീമിന്റെ എല്ലാ അംഗങ്ങളും വേദിയിലേക്ക് വരിക. തങ്ങളുടെ സൈൻ അപ്പ് ഇവിടെ പൂർത്തീകരിക്കണമെന്ന് അഭ്യർത്ഥിച്ചുകൊണ്ട് അടുത്ത ഓവറിലേക്ക് കടക്കാം. 18 ಚೆಂಡುಗಳು ಬಾಕಿ. ಹಲೋ. ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಕಮ್ಯುನಿಟಿ ಫೆಸ್ಟ್ 2026 ಇದರ 5ನೇ ದಿನ ರಾತ್ರಿಯಲ್ಲಿ ಈ ಸಂದರ್ಭ ಕೆಲವೇ ಕ್ಷಣಗಳಲ್ಲಿ ಇದೇ ವೇದಿಕೆಯಲ್ಲಿ ನಾಡಿನ ಹೆಸರಾಂತ ಅನ್ರಾಮ್ ಕ್ರಿಕೆಟ್ ಪಂದ್ಯಾಟದ ತಾರೆಗಳನ್ನು, ಹಿರಿಯರನ್ನು, ಕಿರಿಯರನ್ನು ಗೌರವಿಸುವ, ಸನ್ಮಾನಿಸುವ ವೇದಿಕೆ ಸಜ್ಜಾಗುತ್ತಾ ಇದೆ. ಇಂದು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಇದೀಗ ಅಲೇಕಲ ಸ್ಪೋರ್ಟಿಂಗ್ ಇದರ ಅಧ್ಯಕ್ಷರು, ಅದೇ ರೀತಿ ನಮ್ಮೂರ ಧ್ವನಿ ಸೇವಾ ಸಮಿತಿ ಅಲೇಕಲ ಇದರ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ಉಮರುಲ್ ಫಾರೂಕ್ ಅವರು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. 17 ಚೆಂಡುಗಳು, 38 ಓಟದ ಅವಶ್ಯಕತೆ. ನಿಂತ ಜಾಗದಿಂದ ಕದಲಬೇಡಿ. ಖಂಡಿತವಾಗಿಯೂ ಕೂಡ ಪಂದ್ಯಾಟ ಇನ್ನೂ ಕೂಡ ಮುಕ್ತಾಯಗೊಂಡಿಲ್ಲ. ಅವಕಾಶ ಅಂತೂ ಇದ್ದೇ ಇದೆ.
17 ಚೆಂಡುಗಳು ಬಾಕಿ ಇದೆ, 38 ಓಟದ ಅವಶ್ಯಕತೆ ಇದೆ. ರಿಕ್ವೈರ್ಡ್ ರನ್ ರೇಟ್ ಶೋಸ್ 13.41. ದಟ್ ಮೀನ್ಸ್ ಪ್ರತಿ ಓವರಿಗೆ ಒಂದೆರಡು ದೊಡ್ಡ ಹೊಡೆತಗಳು. 13ರಂತೆ ಪ್ರತಿ ಓವರ್ನೇ ಬರಬೇಕಾದರೆ 13 ಅಂದರೆ 2 ಸಿಕ್ಸರ್ಗಳ ಪಂದ್ಯಾಟ ಆದರೆ ಕನಿಷ್ಠ ಪಕ್ಷ 1 ಸಿಕ್ಸರ್ ಖಂಡಿತವಾಗಿ ಕೂಡ ಆ ಒಂದು ತಂಡಕ್ಕೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಡಲಿಕ್ಕಿದೆ. ದಾಳಿಗಾರಿಕಾ ತಂಡಕ್ಕೆ ಒತ್ತಡವನ್ನ ಹೆಚ್ಚಿಸಲಿಕ್ಕಿದೆ, ದಾಂಡುಗಾರಿಕಾ ವಿಭಾಗಕ್ಕೆ ಆತ್ಮವಿಶ್ವಾಸವನ್ನ ಹೆಚ್ಚಿಸಲಿಕ್ಕಿದೆ, ಆ ಒತ್ತಡವನ್ನು ಕುಂಠಿತಗೊಳಿಸಲಿಕ್ಕಿದೆ. ಇರ್ಫಾನ್ ಪಟೇಲ್ ಎಂಬ ದೈತ್ಯ ಪ್ರತಿಭೆ ಮಧ್ಯಪ್ರದೇಶದಿಂದ ತಂಡಕ್ಕೋಸ್ಕರ ಐಕಾನ್ ಪ್ರತಿಭೆ ಮುಖೇನವಾಗಿ ಗುರುತಿಸಿಕೊಳ್ತಾ ಇರತಕ್ಕಂಥ ಆಟಗಾರ. ಇಲ್ಲಿ ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ ಮುಂದುವರಿಯುತ್ತಾ ಇದೆ. ಆರಂಭಿಕ ಚೆಂಡಲ್ಲಿ ಚುಕ್ಕಿ, ಬಳಿಕ ದ್ವಿತೀಯ ಚೆಂಡಲ್ಲಿ 1 ಓಟ, ತೃತೀಯ ಚೆಂಡಲ್ಲಿ ಇಲ್ಲಿ ವೈಟ್ ಅಂಡ್ +1 2 ಅಂಕಗಳ ಸೇರ್ಪಡೆಯಾಗ್ತಾ ಇದೆ ಖಾತೆಯಲ್ಲಿ. ಒಟ್ಟಾಗಿ 57 ಕಾಣ ಸಿಗ್ತಾ ಇದೆ. 60. ಇಂದು ನಮ್ಮ ವೇದಿಕೆಯಲ್ಲಿ ಲಕ್ಸುರಿಯಸ್ ವಾಲಿಬಾಲ್ ತಂಡದ ಮಾಲಕರು, ಅದೇ ರೀತಿ ವಕೀಲರ ಸಂಘದ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿರುವಂತಹ ಶ್ರೀಯುತ ಅಸ್ಗರ್ ಅಲಿ ಮುಡಿಪ್ ಅವರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಎಸ್, ಪಂದ್ಯಾಟವನ್ನು ಮುಂದುವರಿಸಿ. ಯಾರು ಕೂಡ ಆ ಭಾಗಕ್ಕೆ ತೆರಳಬೇಡಿ ದಯವಿಟ್ಟು. ಮಕ್ಕಳೆಲ್ಲರೂ ಕೂಡ ದಯವಿಟ್ಟು ಹಿಂದಕ್ಕೆ ತೆರಳಬೇಕು. ಎಸ್, ಪಂದ್ಯಾಟವನ್ನ ಮುಂದುವರಿಸೋಣ. ಇರ್ಫಾನ್ ಪಟೇಲ್ ಅವರ ಎಸೆತಗಾರಿಕಾ ವಿಭಾಗದಲ್ಲಿ 2 ಚೆಂಡುಗಳ ಮುಕ್ತಾಯದ ಬಳಿಕ ತೃತೀಯ ಚೆಂಡು. ದೊಡ್ಡ ಹೊಡೆತ ಇದು. 6 coming from the blade. Much required 6 coming from the blade of the batter, man who at the striking end. What a shot! ಸೊಗಸಾದ ಹೊಡೆತ ಇದು. Just swings it away into the long on region. ಶ್ರೇಷ್ಠ ಮಟ್ಟದ ದಂಡುಗಾರಿಕೆ ಇದು. 6 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಸ್ಟ್ಯಾಂಡ್ ಅಂಡ್ ಡೆಲಿವರ್. ಬರಲೇಬೇಕಾದ ಸಮಯದಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. 6 ಓಟಗಳ ಸೇರ್ಪಡೆಯೊಂದಿಗೆ ಖಾತೆಯನ್ನು ಗಮನಿಸಿಕೊಳ್ಳುವಾಗ 66 ಕಾಣ ಸಿಗುವುದಾದರೆ ಶ್ರೇಷ್ಠ ಮಟ್ಟದ ದಾಳಿ, ಸೊಗಸಾದ ರೀತಿ ದಾಳಿಗಾರಿಕೆ ಇದು. ಕಮ್ ಬ್ಯಾಕ್ ಅನ್ನು ಮಾಡಿಕೊಂಡಂತಹ ಆ ದಾಳಿಗಾರ. ಓವರ್ ನಂಬರ್ 8ರ 4 ಚೆಂಡುಗಳ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 66 ಕಾಣ ಸಿಗುವುದಾದರೆ 39 ಓಟದ ಅವಶ್ಯಕತೆ ಇದೆ. 14 ಚೆಂಡುಗಳ ಮುಂದೆ. ಕ್ಷಮಿಸಿ, 29. ಸಾರಿ ಫಾರ್ ದ ಮಿಸ್ಟೇಕ್. ಅಂಡ್ 29 ರಿಕ್ವೈರ್ಡ್ ಫ್ರಮ್ 14. 5ನೆಯ ಚೆಂಡಿನ ಚಾಲ್ತಿಯಲ್ಲಿ ಸೊಗಸಾದ ಹೊಡೆತ ಇದು. ಓವರ್ ದ ಫೀಲ್ಡ್ ಇಂಟು ದ ಎಕ್ಸ್ಟ್ರಾ ಕವರ್ಸ್ ರೀಜನ್. ವಾಟ್ ಅ ಪ್ಲೇಸ್ಮೆಂಟ್, ವಾಟ್ ಅ ಟೈಮಿಂಗ್ಸ್, ವಾಟ್ ಅ ಅಪಿಯರೆನ್ಸ್. ಸೊಗಸಾದ ರೀತಿಯ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಳ್ತಾ ಇದ್ದಾರೆ. ದಂಡುಗಾರಿಕಾ ವಿಭಾಗದಲ್ಲಿ ಸಫ್ವಾನ್ ಮುಕ್ಕ ಎಂಬ ನಾಮ. ಸಿಕ್ಸರ್ ಬಳಿಕ ಚುಕ್ಕಿಯಾದರೂ ಕೂಡ ಬೌಂಡರಿ ಗಟ್ಟುವ ಮುಖಾಂತರವಾಗಿ ತಂಡವನ್ನು ಸರಿಯಾದ ರೀತಿಯಲ್ಲಿ ಮುನ್ನಡೆಸ್ತಾ ಇದ್ದಾರೆ. ಯಾವುದೇ ಗಾಳಿಯಲ್ಲೂ ಯಾವುದೇ ಆ ಬಿರುಗಾಳಿಗೂ ಜಗ್ಗದೆ ಕುಗ್ಗದೆ ತಂಡವನ್ನು ಸರಿಯಾದ ರೀತಿಯಲ್ಲಿ ಮುನ್ನಡೆಸುತ್ತಾ ನೌಕೆಯನ್ನು ದಡಕ್ಕೆ ಸೇರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ತಾ ಇದ್ದಾರೆ ಸಫ್ವಾನ್ ಮುಕ್ಕ ಎಂಬ ದಾಂಡಿಗ. ಬಿಡ್ಡಿಂಗ್ ಹರಾಜು ಪ್ರಕ್ರಿಯೆಯಲ್ಲಿ ತಂಡಕ್ಕೋಸ್ಕರ ಅತಿ ದೊಡ್ಡ ಬೆಲೆಗೆ ಹರಾಜಾದಂತಹ ದಾಂಡಿಗ ತಂಡಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ಆಡುತ್ತಾ ಇದ್ದಾರೆ. ಯಾತಕ್ಕಾಗಿ ಈತನನ್ನ ಅತಿ ದೊಡ್ಡ ಬೆಲೆಗೆ ಕರೆಸಿಕೊಳ್ಳಲಾಯಿತು ಎನ್ನತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಬರುತ್ತಾ ಇದೆ. ನಿರ್ಣಾಯಕ ಸಂದರ್ಭದಲ್ಲಿ ದಂಡುಗಾರಿಕಾ ವಿಭಾಗದಲ್ಲೂ ನಿರ್ಣಾಯಕ ಪರಿಸ್ಥಿತಿಯಲ್ಲಿ ದಾಳಿಗಾರಿಕಾ ವಿಭಾಗದಲ್ಲೂ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಸವಿಯ ಸಾಚಿ ಪ್ರದರ್ಶನವನ್ನು ತೋರ್ಪಡಿಸುವ ಮುಖಾಂತರವಾಗಿ 13 ಚೆಂಡುಗಳು ಬಾಕಿ ಇದೆ. 25 ಓಟದ ಅವಶ್ಯಕತೆ ಇದೆ. ಸೊಗಸಾದ ರೀತಿಯ ದಾಳಿಗಾರಿಕೆ ಇದು. ನೆಲಮಟ್ಟದ ದಾಳಿ. ನೋ ಬಾಲ್ ಕಾಲ್ಸ್. ನೋ ಬಾಲ್ ಅಂಡ್ +1. 2 runs to the scorecard in the form of extras. നിർണായക സമയത്ത് അപാകത സംഭവിക്കുന്നു. തീർച്ചയായും തിരിച്ചു വരവ് നടത്തേണ്ട സമയമാണ്. പക്ഷേ ഇവിടെ സഫ്വാൻ മുക്ക ബാറ്റിൽ നിന്ന് പിറന്ന സിക്സർ അതേപോലെ ബൗണ്ടറി തീർച്ചയായും ടീമിന് വലിയ രീതിയിലുള്ള പിന്തുണ നൽകുമ്പോൾ കാത്തിരുന്ന് കാണാം വിജയം കരസ്ഥമാക്കുന്ന ടീം ഏതായിരിക്കുമെന്ന്. അവസാനമായ 13 പന്തുകൾ ശേഷിക്കുന്നു. 13 പന്തിൽ വേണ്ടത് 23 റണ്ണുകൾ.
What a match we are witnessing here. What a moment in the game. What a game in the tournament. Absolute cinema. Tempers are flaring. ಖಂಡಿತವಾಗಿಯೂ ಕೂಡ ಆ ಒಂದು ಉದ್ವೇಗ ಉರಿಯುತ್ತಾ ಇದೆ. ತಾಳ್ಮೆಯ ಕಟ್ಟೆ ಹೊಡೆದಿದೆ. ಖಂಡಿತವಾಗಿಯೂ ಕೂಡ ಒತ್ತಡವನ್ನ ಬದಿಗಿರಿಸಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಎರಡು ತಂಡವು ಕೂಡ ಇಲ್ಲಿ ಆಡಬೇಕಾಗಿದೆ. ಕೈಕಟ್ಟಿ ನಿಂತ ಪ್ರೇಕ್ಷಕರನ್ನ ಕೈ ತಟ್ಟುವಂತೆ ಮಾಡುವಂತ ಪಂದ್ಯಾಟ ಇದು. ಯಾರು ಗೆಲ್ಲುವರು ಯಾರು സോലുവರು കാതു നോടಬೇಕಾಗಿದೆ. ഇടകരങ്ങൾ ഇടനെഞ്ചിലേക്ക് പിടിച്ചുകൊണ്ട് പറയുക ഞാനായിരിക്കും ഈ മത്സരത്തിന്റെ വിജയശാലിയെന്ന്. ഇവിടെ അവസാനത്തെ പന്ത് തീർച്ചയായും മികച്ച രീതിയിലുള്ള കംബാക്ക് ആണ് ഇവിടെ ബൗളർ നടത്തിയത്. കാത്തിരുന്ന് കാണാം. 12 പന്തുകൾ ശേഷിക്കുന്നു. 23 റണ്ണിന്റെ വിജയ ലക്ഷ്യം. 12 more left and 23 required for the victory. 12 ಚೆಂಡುಗಳು ಬಾಕಿ ಇದೆ. 23 ಓಟದ ಅವಶ್ಯಕತೆ. ಎಂಟೆಕ್ ಸ್ಟ್ರೈಕರ್ಸ್ ಕನ್ನಂಗಾರು ತಂಡ ಗೆದ್ದುಕೊಂಡರೆ ಅಗ್ರಸ್ಥಾನಕ್ಕೆ ಚಿಮ್ಮಲಿಕ್ಕಿದ ಒಂದು ತಂಡ. 12 ಚೆಂಡುಗಳು ಬಾಕಿ ಇದೆ. 23 ഓട്ടದ ಅವಶ್ಯಕತೆ ಇದೆ. അവസാനമായ 12 പന്തുകൾ ശേഷിക്കുന്നു. 23 റണ്ണിന്റെ വിജയ ലക്ഷ്യം. വെളിച്ചം പോലും കടന്നു ചെല്ലാൻ മടിക്കുന്ന ആഫ്രിക്കൻ കൊടുങ്കാടുകളിൽ ഇലയനക്കം കണ്ട് കിടകിട വിരച്ച് പത്തിയിരിയാൻ രണ്ട് ടീമുകൾ തമ്മിലുള്ള ഏറ്റുമുട്ടലാണ് ഇവിടെ നടന്നുകൊണ്ടിരിക്കുന്നത്. ഒരു വശത്ത് വൈറ്റ് സ്റ്റോൺ, മറ്റൊരു വശത്ത് എംടെക് സ്ട്രൈക്കേഴ്സ്. കാത്തിരുന്ന് കാണാം ആരായിരിക്കും മത്സരത്തിന്റെ വിജയശാലിയെന്ന്. 12 പന്തുകൾ 23 റണ്ണിന്റെ വിജയ ലക്ഷ്യം. അവസാനത്തെ ಫಿನಾಲ್ಟಿಮೇಟ್ ಓವರಿന്റെ ಈ ಪ್ರೋಗ್ರೆಸ್ಸಿಲ್ 12 ಚೆಂಡುಗಳು 23 ಓಟದ ಅವಶ್ಯಕತೆ. ನಿರ್ಣಾಯಕ ಓವರ್ ಇದು. ಪಂದ್ಯಾಟದ ಫಲಿತಾಂಶವನ್ನು ನಿರ್ಧರಿಸುವಂತ ಓವರ್ ಇದಾಗಿರ್ಲಿಕ್ಕಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ನಾಸಿಕ್ ಬಾಬು, ಸಫ್ವಾನ್ ಮುಖಾ ಎದುರಿಸಿದ 9 ಚೆಂಡುಗಳಲ್ಲಿ 13 ಓಟವನ್ನು ಬಾರಿಸಿ ಸ್ಟ್ರೈಕ್ ರೇಟ್ 144.44ರಂತೆ ಮುಂದಕ್ಕೆ ಸಾಗ್ತಾ ಇರತಕ್ಕಂಥ ಆಟಗಾರ. ವೈಡ್ ಅನ್ನತಕ್ಕಂಥ ತೀರ್ಪಿನೊಂದಿಗೆ ಖಾತೆಯಲ್ಲಿ ಕೊಂಚ ಮಟ್ಟಿ ನಿರೀಕ್ಷೆಯಾಗ್ತಾ ಇದೆ. 73 ಎಂದಾದರೆ ಇನ್ನು ಕೂಡ 22 ಬೇಕು. 12 ಬಾಕಿ. 12 ಚೆಂಡುಗಳು ಬಾಕಿ ಇದೆ. 22 ಓಟದ ಅವಶ್ಯಕತೆ ಇದೆ. ಜಂಪ್ಯಾಕ್ ಸ್ಟೇಡಿಯಂ ಕಿಕ್ಕಿರಿದು ವೀಕ್ಷಿಸ್ತಾ ಇದೆ ಜನಸಾಗರ. 12 ಚೆಂಡುಗಳು ಬಾಕಿ ಇದೆ. 22 ಓಟದ ಅವಶ್ಯಕತೆ ಇದೆ. ಇಲ್ಲಿ ಮೊಣಕಾಲು ದಂಡಿಸತಕ್ಕಂಥ ಪ್ರಯತ್ನ ಆದರೆ not happy with the decision from the umpire. 1 run to the scorecard in the form of extras, but it is a base run to the scorecard, and scorecard moves up to 74 and 21 required from last 11. 11 ಚೆಂಡುಗಳು ಬಾಕಿ ಇದೆ. 11 ಪಂದ್ಯಗಳಿಗೆ ಪಿನ್ನಾಲೆ 21 ರನ್ನಿನ ವಿಜಯ ಲಕ್ಷ್ಯ. 11 ಚೆಂಡುಗಳು ಬಾಕಿ ಇದೆ. 21 ಓಟದ ಅವಶ್ಯಕತೆ ಇದೆ. ದೊಡ್ಡ ಹೊಡೆತ ಇದು. അടയാളപ്പെടുത്തുന്ന കാലമേ ഇത്. ഘടികാരങ്ങൾ നിരക്കുന്ന സമയം. അടയാളപ്പെടുത്തുന്ന കാലമേ ഇത്. ഘടികാരങ്ങൾ നിരക്കുന്ന സമയം. കാത്തിരുന്ന് കാണാം. ഇവിടെ കാത്തിരിപ്പിന്റെ വരവേൽപ്പായി മികച്ച രീതിയിലുള്ള സിക്സർ വരികയാണ്. ലൈലയെ കാത്തിരുന്ന മജ്നുവിനെ പോലെ, മുംതാസിനെ കാത്തിരുന്ന ഷാജഹാനെ പോലെ, അതാ മൊയ്തീനിനെ കാത്തിരുന്ന കാഞ്ചനയെ പോലെ, അതാ ആ അറബിക്കടലിന്റെ മലയാരണ്യത്തിൽ നിന്ന് പുറത്തു വരാൻ കാത്തിരുന്ന മൊയ്തീനിനെ പോലെ, അതാ കാത്തിരിപ്പിന്റെ വരവേൽപ്പായി അഷ്റഫിന്റെ ബാറ്റിൽ നിന്ന് പിറക്കുകയാണ് പടക്കൂറ്റൻ സിക്സർ. ನೋಡಿ, ವೈಟ್ ಸ್ಟೋನ್ ತಂಡದ ಎಲ್ಲ ಅಭಿಮಾನಿಗಳು ದಯವಿಟ್ಟು ಆ ಫ್ಲೆಕ್ಸ್ ಮುಂಭಾಗಕ್ಕೆ ಯಾರು ಕೂಡ ಬರಬೇಡಿ. ತಮ್ಮ ಆವೇಶವನ್ನ ನಾವು ಗಮನಿಸಿಕೊಳ್ತಾ ಇದ್ದೇವೆ. ಆದರೆ ദയവിಟ್ಟು ಎಲ್ಲರೂ ಕೂಡ ಹಿಂದಕ್ಕೆ ಸರಿಬೇಕು. നിങ്ങളുടെ ആവേശം മുന്നിലേക്ക് വരാൻ സാധിപ്പിക്കും. പക്ഷേ ദയവ് ചെയ്ത് എല്ലാവരും പിരിഞ്ഞു പോകണമെന്ന് വിനയപൂർവകമായി അഭ്യർത്ഥിച്ചുകൊള്ളുന്നു. എംടെക് അതേപോലെ തന്നെ വൈറ്റ് സ്റ്റോൺ സംയമനം പാലിക്കണം. രണ്ട് ടീമുകൾ തമ്മിൽ തീർച്ചയായും സിക്സർ. ടൂർണമെന്റിന്റെ ലോങ്സ്റ്റ് സിക്സർ അടിച്ചുകൊണ്ട് മിസ്റ്റർ ഫയാസ് എന്ന താരം നേരിട്ട് 2 പന്തിൽ അടിച്ചത് 6 റണ്ണുകൾ. 10 പന്തുകൾ ശേഷിക്കവേ അവസാനത്തെ പന്തിൽ 15 റണ്ണ് വേണം വിജയിക്കാനായി. വാട്ട് എ മാച്ച്! 10 പന്തുകൾ ശേഷിക്കുന്നു, 15 വേണം. Oh my God, it's a moment of the game and that's it.
മത്സരം ഇവിടെ അവസാനിക്കുന്നു. തീർച്ചയായും ഫയാസ് എന്ന മികച്ച താരം ഇവിടെ പെവിലേക്ക് മടങ്ങുമ്പോൾ 2015 ഓസ്ട്രേലിയ വേഴ്സസ് ന്യൂസിലാൻഡ് മത്സരം ആദ്യത്തെ ഓവറിൽ 5-ാമത്തെ പന്തിൽ ആ മികച്ച താരം ബ്രണ്ടൻ മെക്കലമിന്റെ വിക്കറ്റ് എടുത്ത സ്റ്റാർക്ക് എന്ന താരം അവിടെ തന്നെ കമന്റേറ്റേഴ്സ് പറഞ്ഞിരുന്നു ഈ മത്സരം അവസാനിച്ചു എന്ന്. തീർച്ചയായും ആ ടീമിന് വേണ്ടി വലിയ രീതിയിലുള്ള പിന്തുണ നൽകാനുള്ള കലിപ്പും തന്റെ ഇടവുമുള്ള താരമായിരുന്നു ബ്രണ്ടൻ മെക്കലമിന്റെ നിഗമനം. തീർച്ചയായും അതേപോലത്തെ പ്ലെയറാണ് ഫയാസ്. ದಯವಿಟ್ಟು ಯಾರು ಕೂಡ ಸಂಭ್ರಮಾಚರಣೆಯ ಆ ಕಾರಣಕ್ಕಾಗಿ ಯಾರು ಕೂಡ ಮೈದಾನವನ್ನ ಪ್ರವೇಶ ಮಾಡಿಕೊಳ್ಬಾರದು. ಖಂಡಿತವಾಗಿಯೂ ಕೂಡ ಅಂಕಗಳನ್ನು ಕಡಿತಗೊಳಿಸಲಾಗುವುದು ಎನ್ನತಕ್ಕಂಥ ಸೂಚನೆಯನ್ನು ಕೂಡ ರವಾನಿಸ್ತಾ ಇದ್ದಾವೆ. ಆ ಸಂಘಟಕರು ದಯವಿಟ್ಟು ಪದಾಧಿಕಾರಿಗಳು ಆ ಭಾಗದಲ್ಲಿ ನಿಂತುಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಕಾರಣ ಆವೇಶ ಉಕ್ಕಿ ಹರಿಯುತ್ತಾ ಇದೆ. ഇതാകിരಬೇಕು പന്ത്യാട്ട, ഇതാകലിക്കിದ പന്ത്യാട്ട, ഇതാകിದ പന്ത്യാട്ട. ഇങ്ങനെ ആയിരിക്കണം മത്സരം. ഇതാണ് മത്സരം. തീർച്ചയായും അവസാനത്തെ 9 പന്തിൽ വേണ്ടത് 15 റണ്ണുകൾ. ಬರ್ತಾ ಇದೆ 4ನೆಯ ಚೆಂಡು. ಹೆಲಿಕಾಪ್ಟರ್ ಮಾದರಿ ಹೊಡೆತಕ್ಕೆ ಪ್ರಯತ್ನ. ಇಲ್ಲಿ ಮಿಡ್ ಆಫ್ ಅಂಡ್ ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ಮಧ್ಯಭಾಗದಲ್ಲಿನ ಕ್ಷೇತ್ರಪಾಲಕ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಅನದರ್ ವಿಕೆಟ್. ಎಲ್ಲಿಗೆ ಸಾಗ್ತಾ ಇದೆ ಪಂದ್ಯಾಟ? ಖಂಡಿತವಾಗಿ ಕೂಡ ಆರ್ತನಾದಗಳು, ಖಂಡಿತವಾಗಿ ಕೂಡ ചീറി വിളികൾ തീർച്ചയായും ആ ടീമിന് വേണ്ടി ഉന്നയിക്കുമ്പോൾ കാത്തിരുന്ന് കാണാം. അവസാനത്തെ 8 പന്തിൽ വേണ്ടത് 15 റണ്ണുകൾ. ടീമിനെ നയിക്കുന്ന ആ ഒരു കപ്പിത്താൻ, ടീമിനെ നയിക്കുന്ന ആ ഒരു പ്ലെയറിന്റെ ആവശ്യമുണ്ട് ബാറ്റിംഗ് സൈഡിന്. 8 ಚೆಂಡುಗಳು ಬಾಕಿ ಇದೆ. 8 ಚೆಂಡುಗಳ ಮುಂದೆ 15 ಓಟದ ಅವಶ್ಯಕತೆ ಇದೆ. ಸಫ್ವಾನ್ ಒಂದು ಕಡೆಯಲ್ಲಿ ಬಾಕಿ. ಕಾಪು ಬ್ರೈಟ್ ಓಯಸಿಸ್ ಕಾಪು ವಿರುದ್ಧವಾಗಿ കുന്തൂർ 11 നടുവിನ പന്ത്യാട്ടವಾಗಿರಲಿಕ್ಕಿದೆ. അടുത്ത മത്സരത്തിന്റെ ടോസിനായി വേദിയിലേക്ക് 2 ടീമിന്റെ ക്യാപ്റ്റന്മാരെ വേദിയിലേക്ക് സ്വാഗതം ചെയ്യുന്നു. ಮುಂದಿನ ಪಂದ್ಯಾಟದ ನಾಣ್ಯಚಿಮಿಕೆಗಾಗಿ ಕುಂತೂರ್ 11 ಅದೇ ರೀತಿಯಲ್ಲಿ ಕಾಪು ತಂಡದ ಕಪ್ತಾನರನ್ನು ಬರಮಾಡಿಕೊಳ್ಳುವುದಾದರೆ 8 ಚೆಂಡುಗಳು ಬಾಕಿ, 15 ಓಟದ ಅವಶ್ಯಕತೆ ಇದೆ ವಿಜಯಕ್ಕಾಗಿ. 8-15 ಎಂಬ ಇಕ್ವೇಷನ್. What a match we are witnessing here. What a moment in the game. What a game in the tournament. Is absolute cinema. 8-15 required for the victory. 8 ಚೆಂಡುಗಳು ಬಾಕಿ, 15 ಬೇಕಾಗಿದೆ ವಿಜಯಕ್ಕಾಗಿ. പ്രേക്ഷകരെ, 8 പന്തിൽ വേണ്ടത് 15 റണ്ണുകൾ. ഇത് വെറും കളിയല്ല പ്രേക്ഷകരെ, തീക്കളിയാണ്. തീക്കളി. ചിലപ്പോൾ കാണികൾ ശ്വാസം വിടാൻ വരെ മറന്നേക്കാം. മത്സരം കാണാനെത്തിയ എല്ലാ ക്രിക്കറ്റ് ആസ്വാദകരെയും ഒന്നടക്കം സ്വാഗതം ചെയ്യുന്നു. ഇത് സീ ഗ്രൗണ്ട് ഉള്ളാൽ ക്രിക്കറ്റിനെ ഏറെ ഇഷ്ടപ്പെടുന്ന ഈ നഗരിയിൽ തീർച്ചയായും ഇവിടെ കളി കാണാനെത്തിയ എല്ലാ ക്രിക്കറ്റ് ആസ്വാദകർക്കും ഒന്നടക്കം സ്വാഗതം ചെയ്തുകൊണ്ട് 8 പന്തുകൾ ശേഷിക്കവേ 15 റണ്ണിന്റെ വിജയ ലക്ഷ്യമാണ്. 5ാമത്തെ നിർണായക പന്ത് വരുന്നു. Oh my God, it's huge, even huge, and my God, it's a maximum. മൂർഷിക് കാസർഗോഡിൽ നിന്ന് റാഞ്ചി എടുത്ത താരമാണ്. എന്തുകൊണ്ടാണ് കാസർഗോഡിൽ നിന്ന് വന്ന വൈറ്റ് സ്റ്റോൺ ടീമിന് വേണ്ടി കളിക്കുന്നതെന്ന് ചോദിക്കുമ്പോൾ ഞാൻ പറയാം, ഇത് നിർണായക സമയത്ത് a youth player from the Kasaragod district, Mr. Murshik, into the fence at the important decision time. ಖಂಡಿತವಾಗಿ ಕೂಡ ಕೋಣೆಯ ನಿರ್ಣಾಯಕ ಸಂದರ್ಭದಲ್ಲಿ ತಂಡಕ್ಕೋಸ್ಕರ ಬ್ಯಾಟ್ ಅನ್ನು ಎತ್ತುತ್ತಾ ಇದ್ದಾರೆ. കാസർഗോഡ് നിന്ന് റാഞ്ചി എടുത്തി തീർച്ചയായും നിർണായക സമയത്ത് അടിച്ച ഒരു സിക്സർ ടീമിന് വേണ്ടി വലിയ രീതിയിലുള്ള പിന്തുണ നൽകുമ്പോൾ അവസാനത്തെ 7 പന്തുകൾ ശേഷിക്കുന്നു. 7 പന്തിൽ വേണ്ടത് 9 റണ്ണുകൾ. 7-9 ಎಂಬ ಇಕ್ವೇಷನ್ ಬಾರಿಸಿದ ನಿರ್ಣಾಯಕ ಸಂದರ್ಭದಲ್ಲಿನ ಸಿಕ್ಸರ್. ಇದಾಗಿರಬೇಕು ಪಂದ್ಯಾಟ. ಈ ದಾಳಿಗಾರರು, ಈ ದಾಂಡಿಗರು ಮಾಡುತ್ತಿರುವ ನನ್ನ ಶಬ್ದಗಳು ಖಂಡಿತವಾಗಿ ಕೂಡ ಆ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಎಂದೆಂದಿಗೂ ಕೂಡ ಅಮರವಾಗಿ ನಿಲ್ಲಬೇಕು. ಕಾರಣ ವಾಟ್ ಅ ಮ್ಯಾಚ್. ಈ ಮೂಮೆಂಟ್, ಈ ಕ್ಷಣಗಳು, ಈ ಪರಿಸ್ಥಿತಿ, ಸನ್ನಿವೇಶ ಎಲ್ಲವೂ ಕೂಡ ಅಮರವಾಗಿ ನಿಂತುಕೊಳ್ಳಲಿಕ್ಕಿದೆ. 7-9 ಕೊನೆಯ ಚೆಂಡು. Oh, shot. Oh my God,
It's Hari and 1 run. And that's it. That's the end of the 9th over. 9 ಓವರ್ಗಳ ಮುಕ್ತಾಯ. 6ರ ಮುಂದೆ ಬೇಕು 8. ಯಾರಿಗುಂಟು ವಿಜಯದ ನಂಟು. 4 ವಿಕೆಟ್ಗಳು ಇನ್ನು ಕೂಡ ಬಾಕಿ. 6-8 ಎಂಬ ಈಕ್ವೇಶನ್. ಹಲೋ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಈ ದಿವಸದ ವೇದಿಕೆಯಲ್ಲಿ ಸ್ಥಳೀಯ ಹೆಸರಾಂತ ಸಮಾಜ ಸೇವಕ ಸಂಘಟನೆ ರಾಯಲ್ ಫೌಂಡೇಶನ್ ಇದರ ಅಧ್ಯಕ್ಷರು ಜನಾಬ್ ತೌಸಿಫ್ ಅಲಿ ಅವರಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಕ್ಷಿಣ ಕನ್ನಡದ ಹೆಸರಾಂತ ಸಮಾಜ ಸೇವಾ ಸಮಿತಿ ನಮ್ಮೂರ ಧ್ವನಿ ಇದರ ಸದಸ್ಯರು ಸಂಚಾಲಕರಾಗಿರುವಂತಹ ಕಬೀರ್ ಉಲ್ಲಾಲ್ ಅವರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಓವರ್ ಟು ಕಮೆಂಟ್ರಿ ಬಾಕ್ಸ್. പതിനായിരത്തോളം കണ്ടുകൊണ്ടിരിക്കുന്ന ക്രിക്കറ്റിന്റെ ആസ്വാദകർ നന്ദിയും കടപ്പാടും സ്വാഗതം മരളിക്കൊണ്ട് 6 പന്തുകൾ ശേഷിക്കവേ 8 വേണം വിജയിക്കാനായി. തീർച്ചയായും 6 ಚೆಂಡುಗಳು ಬಾಕಿ ಇದೆ. 8 ಓಟದ ಅವಶ್ಯಕತೆ ಇದೆ. സഫ്വാൻ മുക്ക എന്ന പ്രഗത്ഭ താരം തന്റെ ഇടവും കലിപ്പുമുള്ള താരമാണ്. ചീറിപ്പാഞ്ഞു വരുന്ന പന്തിനെ പിടിച്ചു നിർത്തി വഴി മാറട എന്ന് ആജ്ഞാപിക്കാനുള്ള തന്റെ ഇടമുള്ള താരമാണ് മിസ്റ്റർ സഫ്വാൻ മുക്ക എന്ന താരം. മറ്റൊരു വശത്ത് മുർഷിദ് തെക്കേൽ, കാസർഗോഡിന്റെ അടുത്ത സംസ്ഥാനമായ കേരള ഭാഗത്തിൽ നിന്ന് വരുന്ന മികച്ച താരമാണ് മുർഷിദ്. നേരിട്ട പന്തിൽ സിക്സർ അടിച്ചു നിർണായകമായ സമയത്ത്. ನೋಡಿ, ಪಂದ್ಯಾಟ ಮುಕ್ತಾಯವಾದ ಕೂಡಲೇ ತೀರ್ಪುಗಾರರು ದಯವಿಟ್ಟು ತಮ್ಮ ಬೇಲ್ಸ್ ಅನ್ನು ಆಫ್ ಮಾಡಬೇಕಾಗಿ ವಿನಂತಿ. ಆ ಮ್ಯಾಚ್ കഴിഞ്ഞ ಕೂಡಲೇ ದಯವಿಟ್ಟು ಆ ತೀರ್ಪುಗಾರರು ದಯವಿಟ್ಟು ಆ ಬೇಲ್ಸ್ ಅನ್ನು ದಯವಿಟ್ಟು ಅಲ್ಲಿಂದ ಆಫ್ ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. മത്സരം തീരുന്ന ഉടനെ ദയവ് ചെയ്ത് ആ ബെയിൽസിന് എടുക്കണമെന്ന് അഭ്യർത്ഥിച്ചുകൊണ്ടിരിക്കുന്നു. ദയവ് ചെയ്ത് അമ്പയർമാർക്കാണ് സൂചന. മത്സരം കഴിഞ്ഞ കൂടലേ താങ്കളുടെ ബെയിൽസിനെ എടുക്കണമെന്ന് അഭ്യർത്ഥിച്ചുകൊണ്ട് ഇവിടെ മത്സരം പുരോഗമിക്കുന്നു. 6 പന്തുകൾ 8 റണ്ണിന്റെ വിജയലക്ഷ്യം. അവസാനത്തെ ഓവറിലേക്ക് കടക്കാം പ്രേക്ഷകരെ. അക്കരെ 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 കരിമ്പിൻ പൂവിനും അക്കരെ 20ാം നൂറ്റാണ്ടിൽ ഇളമങ്കോട് ദേശത്ത് പട്ടയോട്ടത്തിൽ രൗദ്രതീർത്ഥ ബാബനാടിയിൽ ഒളിയമ്പ് തീർത്ത ആരാം തമ്പുരാനെയും രാക്ഷസ രാജാവിനെയും രാജാവിന്റെ മകനെയും സകല വില്ലാളി വീരപുത്രന്മാരെയും കൊന്ന് കീഴടക്കി വരുന്ന 2 അസൂരപ്പടകൾ. ಆರು ಚೆಂಡು 8 ಓಟದ ಅವಶ್ಯಕತೆ. 6 ಚೆಂಡು 8 ಓಟದ ಅವಶ್ಯಕತೆ. ಯಾರಿಂದಲೂ ಕೂಡ ಪ್ರಶ್ನೆಗೆ ಉತ್ತರವನ್ನು ನೀಡಲಿಕ್ಕೆ ಸಾಧ್ಯವಿಲ್ಲ. ಪ್ರವಚನಾತೀತമായ ಕ್ರಿಕೆಟ್ ಎಂದುം ಸಂಭವಿക്കാം. ಆ ಪಿನ್ ಡ್ರಾಪ್ ಸೈಲೆಂಟ್. ಖಂಡಿತವಾಗಿ ಕೂಡ ಒಂದೇ ಒಂದು ಪ್ರಶ್ನೆಗೆ ಉತ್ತರಕ್ಕಾಗಿ ಎಲ್ಲರೂ ಕೂಡ ಕಾತುರದಿಂದ ಕಾದು ಕುಳಿತು ನೋಡುತ್ತಾ ಇದ್ದಾರೆ. ಬೆದ್ರಾ ಮೀಡಿಯಾದ ನೇರ ಪ್ರಸಾರದಲ್ಲಿ ವೀಕ್ಷಕರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ನಿಬ್ಬೆರಗಾಗಿ ಒಂದೇ ಒಂದು ಪ್ರಶ್ನೆಯ ಉತ್ತರಕ್ಕಾಗಿ ವೀಕ್ಷಿಸ್ತಾ ಇರತಕ್ಕಂಥ ಪ್ರೇಕ್ಷಕ ವರ್ಗ. 6-8 ಎಂಬ ಈಕ್ವೇಶನ್ ಎಸೆತಾ ಇರತಕ್ಕಂಥ ದಾಳಿಗಾರಿಕೆ ಮಾಡುವಂತ ದಂಡುಗಾರಿಕೆ ಮಾಡುವಂತ ಪ್ರದರ್ಶನದ ಕ್ಷೇತ್ರಪಾಲಕಣಗಳು ನನ್ನ ಆ ವೀಕ್ಷಕಣೆಯ ಶಬ್ದಗಳ ಏರಿಳಿತಗಳು ಖಂಡಿತವಾಗಿ ಕೂಡ ಗಮನದಲ್ಲಿ ಇಟ್ಟುಕೊಂಡು ಮೈಯನ್ನೆಲ್ಲ ಕಣ್ಣಾಗಿಸಿ ಮೈಯನ್ನೆಲ್ಲ ಕಿವಿಯಾಗಿಸಿ ಕೇಳಬೇಕಾಗಿದೆ ಪ್ರೇಕ್ಷಕರೇ. 6-8 ಆರಂಭಿಕ ಚೆಂಡು. ಕ್ಲೋಸ್ ಅಂಡ್ ದಟ್ ಇನ್ ಟು ದ ಸೇಫ್ ಹ್ಯಾಂಡ್ಸ್ ಆಫ್ ದ ಫೀಲ್ಡರ್. ಕ್ಷೇತ್ರಪಾಲಕನ ಭದ್ರಭುಗಸಿಯಲ್ಲಿ ಸೇರಿಕೊಳ್ತಾ ಇದೆ. ആ ഒരു നിറഞ്ഞ മനസ്സ് തീർച്ചയായും മുഖഭാവത്തിലൂടെ തീർച്ചയായും പിവിലേക്ക് മടങ്ങുന്നുണ്ട് അഷ്റഫ് മുക്ക എന്ന താരം. മുർഷിദ് തെക്കീലിന്റെ വിക്കറ്റ് ഇവിടെ നഷ്ടപ്പെടുന്നു. ടീമിന് വേണ്ടി സിക്സർ അടിച്ച താരമാണ് നിർണായക സമയത്ത്. പക്ഷേ അപാകത സംഭവിച്ചു. പ്രവചനാതീതമായ ക്രിക്കറ്റിൽ എന്തും സംഭവിക്കാം. 5 ಚೆಂಡುಗಳು ಬಾಕಿ ಇದೆ. 8 ಬೇಕಾಗಿದೆ ವಿಜಯಕ್ಕಾಗಿ. 5 more left and 8 required for the victory. 5ರ ಮುಂದೆ ಬೇಕಾಗಿದೆ 8. ಯಾರಿಗುಂಟು ವಿಜಯದ ನಂಟು. ಸೊಗಸಾದ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಂಡಂತಹ ಮುರ್ಷಿ ಟೆಕಿಲ್ ಎಂಬ ದಾಂಡಿಗನ ನಿರ್ಗಮನವಾಗ್ತಾ ಇದೆ.
5 ಚೆಂಡುಗಳ ಮುಂದೆ 8 ಓಟದ ಅವಶ್ಯಕತೆ. ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಸಾದರಪಡಿಸ್ತಾ ಇರತಕ್ಕಂತಹ ಅತ್ಯುನ್ನತ ಪಂದ್ಯಾಕೂಟ ಇದು ಯುನೈಟೆಡ್ ಕ್ರಿಕೆಟ್ ಲೀಗ್. ಈ 5ನೆಯ ದಿನದ ಸಂವತ್ಸರದಲ್ಲಿ ಸಾಗ್ತಾ ಇರತಕ್ಕಂಥ ಪ್ರೇಕ್ಷಕ ವರ್ಗಕ್ಕೆ ಉಣಬಡಿಸುವಂತ ರಸದ ಔತಣ ಇದು. ಕೊನೆಯ 5 ಚೆಂಡುಗಳು ಬಾಕಿ ಇದೆ ಪ್ರೇಕ್ಷಕರೇ. 8 ಓಟದ ಅವಶ್ಯಕತೆ ಇದೆ. 6ರ ಮುಂದೆ 2 ಕಟ್ಟಿ ಹಾಕಿದ್ದನ್ನು ನೋಡಿದ್ದೇವೆ, 1 ಕಟ್ಟಿ ಹಾಕಿದ್ದನ್ನು ನೋಡಿದ್ದೇವೆ, 2ರ ಮುಂದೆ 19 ಬಾರಿಸೋದನ್ನು ನೋಡಿದ್ದೇವೆ. ನೋ ಬಾಲ್ ಅಂಡ್ 2 ಸಿಕ್ಸರ್ಸ್ ಅಂಡ್ ಆಫ್ಟರ್ ದಟ್ 1ರ ಮುಂದೆ 6 ಬೇಕಾಗಿದ್ದಾಗಲೂ 6 ರನ್ನ ಬಾರಿಸೋದು ನೋಡಿದ್ದೇವೆ. ಆದರೆ ಇಲ್ಲಿ 5-8 ಎಂಬ ಈಕ್ವೇಶನ್ ದ್ವಿತೀಯ ಚೆಂಡು. ಇಲ್ಲಿ ವೈಟ್ ಎನ್ನತಕ್ಕಂತ ತೀರ್ಪು ಹೊರಬೀಳ್ತಾ ಇದೆ. ನಿರ್ಣಾಯಕ ಸಮಯದಲ್ಲಿ ಬರುತ್ತಾ ಇದೆ ನೋಡಿ ಆ ದೋಷಪೂರಿತ ಅನವಶ್ಯಕ ಚೆಂಡು. 5-8 ಎಂಬ ಈಕ್ವೇಶನ್ ಇರುವಾಗ ಬರುತ್ತಾ ಇದೆ ವೈಟ್ ಅಂಡ್ 7 ರಿಕ್ವೈರ್ಡ್ ಫ್ರಮ್ 5. 5 ಚೆಂಡುಗಳು ಬಾಕಿ ಇದೆ, 7 ಓಟದ ಅವಶ್ಯಕತೆ. ಸೊಗಸಾದ ರೀತಿಯ ದಾಳಿಗಾರಿಕೆ ಇದು. ಇಲ್ಲಿ ವಿಕೆಟ್ ನಷ್ಟವಾಗಲಿಕ್ಕೆ ಇದೆ. ಫಿಂಗರ್ ಅಂಡ್ ದಟ್ಸ್ ಇಟ್. ವಿಕೆಟ್ ಅಂಡ್ ವಿಕೆಟ್. ಕೊನೆಯ ವಿಕೆಟ್ಗಳ ಪತನದಲ್ಲಿ ಪ್ರಸ್ತುತ ಪಂದ್ಯಾಟ ಮುಂದಕ್ಕೆ ಸಾಗ್ತಾ ಇದೆ. ತೀರ್ಪುಗಾರರು ತಮ್ಮ ಅಂತಿಮ ತೀರ್ಪನ್ನು ನೀಡಬೇಕಾಗಿದೆ. അവസാനത്തെ ഡിസിഷൻ ഔട്ട് എന്ന സൂചനയാണ് വരുന്നത്. സൂക്ഷ്മതയുള്ള മികച്ച രീതിയിലുള്ള ഇവിടെ അമ്പയറിംഗ് ആണ് നടന്നുകൊണ്ടിരിക്കുന്നത്. നന്ദിയും കടപ്പാടും അറിയിച്ചുകൊണ്ട് അവസാനത്തെ 4 പന്തുകൾ ശേഷിക്കുന്നു. ഹലോ ഖലീൽ എന്ന മികച്ച താരത്തെ അയക്കുന്നു. HWA തലപ്പാടി ടീമിന് വേണ്ടി ബാറ്റ് എടുക്കുന്ന താരമാണ്. ಹಲೋ, ಇಂದಿನ ಈ ಭವ್ಯ ವೇದಿಕೆಯಲ್ಲಿ ನಮ್ಮ ಜೊತೆ ಸೇರಿದ್ದಾರೆ ಕ್ರಿಕೆಟ್ ತಂಡದ ಹೆಸರಾಂತ ತಾರೆ, ಯಂಗ್ ಫ್ರೆಂಡ್ಸ್ ಊರ್ವ ಇದರ ಕ್ರೀಡಾಪಟು ಆಗಿರುವಂತಹ ಶ್ರೀಯುತ ಅಜ್ಮಲ್ ಅವರಿಗೆ ಅನಂತ ಅಭಿನಂದನೆಗಳು, ಸ್ವಾಗತ ಸುಸ್ವಾಗತ. ಎಸ್, 4-7. ಲೆಟ್ಸ್ ಬಿಗಿನ್ ದ ಬಾಲ್. 4-7. ಸೊಗಸಾದ ರೀತಿಯ ದಾಳಿ. Just inside the tame line. What a line and length here from the bowling side. 4ರ ಮುಂದೆ 7 ಬೇಕಾಗಿತ್ತು, ಆದರೆ ಚೆಂಡು ചുക്കി ಆಗ್ತಾ ಇದೆ, എത്തಕ್ಕೆ സാഗ്താ ಇದೆ. പന്ത്യാട്ട എങ്ങോട്ടാണ് നയിക്കുന്നത് ഈ മത്സരം? തീർച്ചയായും 3 പന്തുകൾ ശേഷിക്കുന്നു, 7 വേണം വിജയിക്കാനായി. ഒരൊറ്റ ഷോട്ട് മതി മത്സരത്തിൽ തിരിച്ചു വരവ് നടത്താൻ. പക്ഷേ ഇവിടെ നടത്തിയ മികച്ച രീതിയിലുള്ള ബൗളിംഗ് പെർഫോമൻസ് ബാറ്റിംഗ് സൈഡിനെ ഇവിടെ ഒരു വശത്തേക്ക് കൊണ്ടുപോവുകയാണ്. 15 ಚೆಂಡುಗಳಾಯಿತು. ಸಫ್ವಾನ್ ಅವರಿಗೆ ಸ್ಟ್ರೈಕ್ ಸಿಕ್ಕಿ 3-7 ಎಂಬ ಈಕ್ವೇಶನ್ ಬರುವುದಾದರೆ ಇಲ್ಲಿ ಸ್ಟ್ರೈಕ್ ಅನ್ನು ಕಾಯ್ದಿರಿಸಿಕೊಳ್ತಾ ಇದ್ದಾರೆ. ಅಂಕವನ್ನು ಪೂರ್ತಿಗೊಳಿಸುವ ತರಾತುರಿಯಲ್ಲಿ ಇಟ್ಸ್ a decision pending and a decision from the third umpire. ಅಪ್ ಸ್ಟೇಜ್ಗೆ ಹೋಗ್ತಾ ಇದೆ. ಖಂಡಿತವಾಗಿ ಕೂಡ ಅಂತಿಮ ತೀರ್ಪನ್ನು ಹೊರ ಬರಲಿಕ್ಕಿದೆ. ಸುದೀರ್ಘ 16 ಚೆಂಡುಗಳ ಬಳಿಕ സഫ്വാൻ സ്ട്രൈക്കിംഗ് വിഭാഗದಲ್ಲಿ അവസാനത്തെ 2 പന്തിനെ നേരിടണം സഫ്വാൻ. പക്ഷേ ആ നേരിട്ട ആ ഓവറിലെ മികച്ച രീതിയിലുള്ള 6 അതുപോലെ തന്നെ ആ ബൗണ്ടറി മറ്റൊരു പ്രാവശ്യം വരുമോ ഈ ബാറ്ററിന്റെ ബാറ്റിൽ നിന്ന് കാത്തിരുന്ന് കാണാം. Its decision is not out and batsman safe. Not out and batsman safe. ನಾಟ್ ಔಟ್ ಎನ್ನತಕ್ಕಂಥ ತೀರ್ಪು ಹೊರಬೀಳ್ತಾ ಇದೆ. ಮಧ್ಯಾಹ್ನದ ಈ ಮೈದಾನದ ರಣರಂಗದ ಮೇಲ್ಭಾಗದಲ್ಲಿ ಡ್ರೋನ್ ಮುಖಾಂತರವಾಗಿನ ಕ್ಯಾಮರಾದ ಕಣ್ಣುಗಳನ್ನು ಗಮನಿಸಿಕೊಳ್ಳಬಹುದಾಗಿದೆ. ಸುದೀರ್ಘ ಇತಿಹಾಸವಿದೆ ಬೆದ್ರಾ ಮೀಡಿಯಾ ಸಂಸ್ಥೆಗೆ.
ಖಂಡಿತವಾಗಿ ಕೂಡ ಆ ಉರ್ವ ಮೂಡಬಿದಿರೆ ಮೈದಾನದಲ್ಲಿ ಆ ಮೊಬೈಲ್ ಅನ್ನು ಇಟ್ಟುಕೊಂಡು ಪ್ರಾರಂಭಿಸಿದ ಪಯಣ ಇದೀಗ ಸುದೀರ್ಘವಾಗಿ 150,000ಕ್ಕಿಂತಲೂ ಅರ್ಥಾತ್ 1.5 ಲಕ್ಷಕ್ಕಿಂತಲೂ ಹೆಚ್ಚಿನ ಸಬ್ಸ್ಕ್ರೈಬ್ ಅನ್ನ ಹೊಂದಿ ಅನ್ರಾಮ್ ಕ್ರಿಕೆಟಿನ ಅಭಿಮಾಚ್ಯ ಅಂಗವಾಗಿ ಪ್ರಮುಖ ಸಂಸ್ಥೆಯಾಗಿ ನೇರ ಪ್ರಸಾದ ಸಂಸ್ಥೆಯಾಗಿ ಮುಂದಕ್ಕೆ ಸಾಗ್ತಾ ಇದೆ. ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಕಮ್ಯುನಿಟಿ ಫೆಸ್ಟ್ 2026 ಇದರ 5ನೇ ದಿನ ರಾತ್ರಿಯ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ನಾಡಿನ ಅನ್ರಾಮ್ ಕ್ರಿಕೆಟ್ನ ತಾರೆಗಳನ್ನು ಹಿರಿಯ ಕಿರಿಯರನ್ನು ಸನ್ಮಾನಿಸುವ ಗೌರವಿಸುವ ಸಂದರ್ಭ ಕೆಲವೇ ಕ್ಷಣಗಳಲ್ಲಿ ವೇದಿಕೆಯಲ್ಲಿ ನೆರವೇರಲಿದೆ. യെസ് തുടങ്ങാം. ഞങ്ങൾക്ക് 2 പന്തുകൾ ശേഷിക്കുന്നു. ആവേശം ഇവിടെ കൊമ്പുകോർക്കുകയാണ് പ്രേക്ഷകരെ. 2 പന്തിൽ വേണ്ടത് 6 പന്തുകൾ, 2 ಚೆಂಡುಗಳು ಬಾಕಿ ಇದೆ, 6 ಓಟದ ಅವಶ್ಯಕತೆ ಇದೆ. 3,500 ಪ್ರೇಕ್ಷಕರು ನೇರ ಪ್ರಸಾರದಲ್ಲಿ ಬೆದ್ರಾ ಮೀಡಿಯಾ ಮುಖಾಂತರವಾಗಿ. ಓ ಮೈ ಗಾಡ್, ದೊಡ್ಡ ಹೊಡೆತವಾಗಿತ್ತು. ಆದರೆ ಇಲ್ಲಿ ಸ್ಟ್ರೈಕ್ ಅನ್ನ ಕಾಯ್ದಿರಿಸಿಕೊಳ್ತಾ ಇದ್ದಾರೆ ಸಫ್ವಾನ್ ಮುಕ್ಕ. 1 ಚೆಂಡು ಬಾಕಿ ಇದೆ, 6 ಓಟದ ಅವಶ್ಯಕತೆ ಇದೆ. ನೇರ ಪ್ರಸಾರದಲ್ಲಿ ವಿಡಿಯೋ ತುಣುಕವನ್ನ ನಿಮಗೆ ಪಡೆಕೊಳ್ಳಬಹುದಾದರೆ ಪ್ರೇಕ್ಷಕರೇ ನಿಮ್ಮ ಆ ಕ್ಯಾಮೆರಾವನ್ನ ಒಮ್ಮೆ ಆನ್ ಮಾಡಿ. ಕಾರಣ 1 ಚೆಂಡು 6 ಓಟದ ಅವಶ್ಯಕತೆ. ಯಾರು ಕೂಡ ಮೈದಾನಕ್ಕೆ ಪ್ರವೇಶ ಮಾಡಬೇಡಿ, ಅದು ಕೋಣೆಯ ಚೆಂಡು ಆಗುವವರೆಗೂ ಕೂಡ ಕಾದುಕೊಳ್ಳಬೇಕು. ಕಾರಣ ಡೋಂಟ್ ಸೆಲೆಬ್ರೇಟ್ ಬಿಫೋರ್ ದ ರಿಸಲ್ಟ್ ಆಫ್ ದ ಮ್ಯಾಚ್ ಅಂಡ್ ಆಫ್ಟರ್ ದ ಮ್ಯಾಚ್ ಯಾರು ಕೂಡ ಮೈದಾನವನ್ನು ಪ್ರವೇಶ ಮಾಡಿಕೊಳ್ಳುವಂತಿಲ್ಲ. 1 ಚೆಂಡು 6 ಓಟದ ಅವಶ್ಯಕತೆ. ಕೇಪಬಲ್ ಹಿಟರ್ ಫಾರ್ ದ ರೈಟ್ ಸಿಚುವೇಶನ್. ಈ ಒಂದು ಚಲನಚಿತ್ರಕ್ಕೆ ಒಂದು ಕ್ಲೈಮ್ಯಾಕ್ಸ್ ಬೇಕು. ಆ ಕ್ಲೈಮ್ಯಾಕ್ಸ್ 1 ಚೆಂಡು 6 ಓಟದ ಅವಶ್ಯಕತೆ. ಕಾತಿರಿನ ಕಾರಣ ಅವಸಾನದ ಪಂದ್ಯದಲ್ಲಿ ವೇಂಡದ 6 ರನ್ಗಳು. 1 ಚೆಂಡಲ್ಲಿ ಬೇಕಾದದ್ದು 6 ಓಟಗಳಾದರೆ ಇಲ್ಲಿ ಕಾದು ಕುಳಿತು ನೋಡಬೇಕಾಗಿದೆ. 3,800 ದಾಟ್ತಾ ಇದೆ ನೇರ ಪ್ರಸಾರದ ವೀಕ್ಷಣೆಯಲ್ಲಿರೋ ಆ ಸಂಖ್ಯೆ ನೋಡಿ. ಚೆಂಡು ಹೊರಗೆ ಹೋಗುವ ಸಂದರ್ಭದಲ್ಲಿ ಯಾರು ಕೂಡ ಮೈದಾನವನ್ನು ಪ್ರವೇಶ ಮಾಡಿಕೊಳ್ಳುವಂತಿಲ್ಲ. ನಿಮ್ಮ ಆವೇಶ ನಮಗೆ ಗೊತ್ತಿದೆ, ಆದರೆ ದಯವಿಟ್ಟು 2 ತಂಡದ ಅಭಿಮಾನಿಗಳು ಸ್ವಲ್ಪ ಸಂಯಮನವನ್ನ ಕಾದುಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಪ್ರಸ್ತುತ 1 ಚೆಂಡು 6 ಓಟದ ಅವಶ್ಯಕತೆ. 5 fielders are in the deep looking towards the fielding setup for the batter. ಇಲ್ಲಿ ಕ್ಷೇತ್ರಪಾಲಕರ ಆಯೋಜನೆಯನ್ನು ಗಮನಿಸಿಕೊಳ್ಳಬೇಕಾಗಿದೆ. ಟೈಟ್ ಲೆಗ್ ಸೈಡ್ ಫೀಲ್ಡಿಂಗ್ ಸೆಟಪ್ ಹಿಯರ್ ಫಾರ್ ಮಿಸ್ಟರ್ ಸಫ್ವಾನ್. 3 fielders are in the leg side. 1 ಚೆಂಡು 6 ಓಟದ ಅವಶ್ಯಕತೆ. Oh, that's it. What a celebration. That's it. Oh, huge crowd into the middle. ಈ ಸಂಭ್ರಮಾಚರಣೆ ಮುಗಿಲು ಮುಟ್ಟುತ್ತಾ ಇದೆ. ವಾಟ್ ಅ ಮ್ಯಾಚ್, ಅಬ್ಸಲ್ಯೂಟ್ ಸಿನಿಮಾ. ಖಂಡಿತವಾಗಿ ಕೂಡ ಮನದಾಳದಲ್ಲಿ ಎಂದೆಂದಿಗೂ ಕೂಡ ಅಮರವಾಗಿ ನಿಂತುಕೊಳ್ಳಲಿಕ್ಕಿದೆ. ನನ್ನ ಶಬ್ದವನ್ನು ಆಲಿಸ್ತಾ ಇರತಕ್ಕಂಥ ಎಲ್ಲ ಪ್ರೇಕ್ಷಕ ವರ್ಗಗಳೇ, ಒಮ್ಮೆ ನಿಮ್ಮ ಚಪ್ಪಾಳೆಯನ್ನು ತಟ್ಟಲೇಬೇಕಾಗಿದೆ. 2 ತಂಡಕ್ಕೂ ಕೂಡ ಜೋರಾದ ಚಪ್ಪಾಳೆ ಬರಬೇಕಾಗಿದೆ. ನಲ್ಲೂರು ಕೈಯಡಿ ಕೊಡುಕಡಂ നല്ല രീതിയിലുള്ള മത്സരമാണ് ഇവിടെ നടന്നത്. ഈ മത്സരത്തിൽ കളിച്ച എല്ലാ പ്ലേയേഴ്സുമാർക്കും ഈ കൃപയോടെ കാത്തിരുന്ന കണ്ടുകൊണ്ട എല്ലാവർക്കും നന്ദിയും കടപ്പാടും അറിയിച്ചുകൊണ്ട് ಎಲ್ಲರೂ ಕೂಡ ದಯವಿಟ್ಟು ಮೈದಾನದಿಂದ ಹಿಂದಕ್ಕೆ ಸರಿಯಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯಾಟ ಕಾಪು ವಿರುದ್ಧವಾಗಿ ಕುಂತು 11 ನಡುವೆ ಸಾಗಿ ಬರಲಿಕ್ಕಿದೆ. ಮುಂದಿನ ವೀಕ್ಷಕ ವಿವರಣೆಗಾಗಿ ಆತ್ಮೀಯ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇವೆ ಸಹ ವೀಕ್ಷಕನಗಾರರು. ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಕಮ್ಯುನಿಟಿ ಫೆಸ್ಟ್ 2026 ಕಳೆದ 4-5 ದಿವಸಗಳಿಂದ ಈ ಪರಿಸರದಲ್ಲಿ ವೈವಿಧ್ಯಮಯ ಕ್ರೀಡಾಕೂಟ ಹಾಗೂ ಫುಡ್ ಫೆಸ್ಟಿವಲ್, ಬ್ಲಡ್ ಮೆಡಿಕಲ್ ಕ್ಯಾಂಪ್, ಮುಂಬರುವ ದಿನಗಳಲ್ಲಿ ಜಾಬ್ ಫೇರ್